ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ನಾಯಕರು ಹೇಳಿಕೆಗಳು ಕೇಳಿಬರ್ತಾರೆ. ಸರ್ಕಾರ ಏನು ಬೀಳಲಿಕ್ಕಿಲ್ಲ. ಸಿದ್ದರಾಮಯ್ಯ ಗಟ್ಟಿಯಾಗಿ ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ಕಾರ ಏನು ಬೀಳುವ ಲಕ್ಷಣ ನಮ್ಗೇನು ಕಾಣ್ತಾ ಇಲ್ಲ. ಮಹಾರಾಷ್ಟ್ರ ಮಾದರಿಯಲ್ಲಿ ಬೀಳುತ್ತೆ. ಮಳೆ ಬೀಳ್ಬೋದು, ಸರ್ಕಾರ ಏನು ಬೀಳೋದು ಕಾಣ್ತದೆ. ಮಳೆ ಬೇಕಾದ್ರೆ ಬೀಳ್ಬೋದು. ಯಾಕೆ ಜೂನ್ ಸ್ಟಾರ್ಟ್ ಆಯ್ತಲ್ಲ ಹೇಗೆ. ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಏಕನಾಥ್ ಶಿಂದೆ ಆಗ್ತಾರೆ. ಆ ಥರ ಏನಿಲ್ಲ. ಇಲ್ಲ, ಅವ್ರು ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಸಿದ್ದರಾಮಯ್ಯ ಸತೀಶ್ ಭಾಳ ಒಳ್ಳೆ ಸಂಬಂಧ ಇದೆ. ಯಾರು ಇದನ್ನ ಮಾಡ್ಲಿಕ್ಕೆ ಹಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ವರ್ಷ ಇರೋರನ್ನ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋರಲ್ಲಿ ತಾವು ಒಬ್ರು ಆಗ್ಲಿ, ಅದಕ್ಕೆ ಅಡಿಗೆ ಅವ್ರು ಆಗ್ಲಿ, ಯಾರು ಬೇಕಾಗಿಲ್ಲ. ಇಂಡಿಯಾ ಒಕ್ಕೂಟ ಬಹಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ, ಸರ್ಕಸ್ ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಕರ್ನಾಟಕದವರು ತಮ್ಮ ಗುರುಗಳು ನಾವು ಆದ್ರೆ ದೇವ್ರು ನೋಡಿ, ಅವರು ಪಾಪ ಎಷ್ಟು 40-50 ವರ್ಷ ರಾಜಕಾರಣ ಮಾಡ್ಕೊಂಡು ಬಂದ್ರು. ಅವ್ರದ್ದು ನಸೀಬದಲ್ಲಿ ಬರ್ದಿದ್ರೆ ಆಗ್ಬೋದು. ಸರಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ DCM ಕೊಡಬೇಕನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ. ಅದು ನೋಡ್ಬೇಕ್ರ ಮುಂದೆ ಅವ್ರು ಕಾಂಗ್ರೆಸ್ ಹೈಕಮಾಂಡ್ ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ದಿನ ಸೀನಿಯರ್ ಅಂತ ಬರ್ಬೋದು. ಈಗ ಏನು ಕೊಡ್ತಾರೆ ಗೊತ್ತಿಲ್ಲ, ಬಟ್ ಮುಂದೆ ಬರ್ಬೋದು. ಯಾಕಂದ್ರೆ ಅವರು ಸೀನಿಯರ್ ಇರೋದ್ರಿಂದ, ಯಾಕಂದ್ರೆ ನಮ್ಮ ಈ ರಾಜ್ಯದಲ್ಲಿ ಸ್ವಲ್ಪ ಪ್ರಭಾವ ಇರೋದ್ರಿಂದ ಮುಂದೆ ಕೊಡ್ಬೋದು. ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಸತೀಶ್ ಜಾರಕಿಹೊಳಿ ಅವರು DCM ಆಗ್ಬೇಕನ್ನುವಂಥದ್ದು ಈ ಭಾಗದ MLAಗಳು ಆಗ್ಬೋದು. ಸೀನಿಯಾರಿಟಿ ಮ್ಯಾಗ ಹಂತವಾಗಿ ಕೊಡ್ತಾರೆ. ಈ PW ಮಿನಿಸ್ಟರ್ ಆಗೋದ್ರಿಂದ ರಾಜ್ಯದ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದೇ ಥರ ಆಗ್ಬೋದು. ನೀವು ಕ್ಲೈಮ್ ಮಾಡ್ತೀವಿ ಏನಂದ್ರೆ DCM ಆಗಲಿಲ್ಲ. ಮತ್ತು ಆದ್ರೆ ಮತ್ತೆ ಯಾರು ಬೇಡ ಅಂತ ಭಾಗದಾಗ ಸಪೋರ್ಟ್ ಮಾಡಿದ್ವಿ. ಇಲ್ಲಿ ಜಗದೀಶ್ ಶೆಟ್ಟರಿಗೆ ಸಪೋರ್ಟ್ ಮಾಡಿದ್ವಿ. 2 ಸೀಟ್ ಗೆದ್ದವನ ಭಾಳ ಒಂದು ಸಂತೋಷ ಆಗಿದೆ. ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರರು ಬಲಿಷ್ಠ ಅನ್ನುವಂಥದ್ದು ಪ್ರೂವ್ ಆಯ್ತಾ? ಎಲ್ಲ ನೋಡಿ, ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತೀವಿ. ನಾವು ಜನರ ಆಶೀರ್ವಾದದಿಂದ ನಾವು ಇಷ್ಟು ಮೇಲಕ್ಕೆ ಬಂದು ಇದೇ ಥರ ನಾವು ಜನರ ಜೊತೆ ಸಂಪರ್ಕ ಇರ್ತೀವಿ. ಜನರ ಆಶೀರ್ವಾದ, ದೇವರ ಆಶೀರ್ವಾದಕ್ಕೆ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇ ಇದ್ದಾರೆ. ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟು ಸೋಲಿಸ್ಬೇಕನ್ನುವಂತಹ ತಂತ್ರಗಾರಿಕೆಗಳು ಮಾಡಿದರು ಪಕ್ಷದಲ್ಲಿ ಇದ್ದುಕೊಂಡು. ಅದೆಲ್ಲ ರಾಜಕಾರಣ ಇರೋದು ಸರ್. ಅದನ್ನು ನಮ್ಗೆ ಜನ ಬೆಂಬಲ ಇದಲ್ಲ, ಅದಕ್ಕಾಗಿ ಜನ ಮತ ಹಾಕ್ತಾರೆ ನಮ್ಗೆ ಗೊತ್ತಾಯ್ತು. ಅದಕ್ಕಾಗಿ ಪ್ರಿಯಾಂಕಾ ಅವರು 1 ಲಕ್ಷ ಮತ ಅಂತ ಗೆದ್ದಿದ್ದಾರೆ. ಮೇಜರ್ ಮೈನಸ್ ಆಗಿರ್ಬೋದು. ಕಾಂಗ್ರೆಸ್ ಶಾಸಕರಿದ್ರು ಕೂಡ ಅಲ್ಲಿ ಮೈನಸ್ ಆಗಿರ್ಬೋದು. ಇಲ್ಲ, ಅಲ್ಲಿ ನೋಡ್ತಾರ ಮಂತ್ರಿ ಅವ್ರು ನೋಡ್ತಾರೆ ಯಾಕೆ ಮೈನಸ್ ಆಗಿದೆ, ಅವ್ರು ಏನು ಕಾರ್ಯಕರ್ತದ ಏನು ಸಂಪರ್ಕ ಏನಾಯಿತು ನೋಡು, ಅವ್ರು ನೋಡ್ತಾರೆ, ವಿಚಾರ ಮಾಡ್ತಾರೆ. ಮುಂದಿನ ದಿನದಲ್ಲಿ ಹತ್ತನೇ ಯಾಕೆ ಪ್ರಕಾರ ಏನಾಗಿರ್ಬೋದು. ಅಲ್ಲಿ 20,000 ಲೀಡ್ ಆಗಬೇಕಾಯ್ತಲ್ಲ, ಯಾಕೆ ಹಿಂಗಾದ? ಯಾಕೆ ಕಳೆದ ಬಾರಿ ಅವ್ರು 75,000 ಲೀಡ್ ಆಗಿದ್ರು. ಸ್ವಲ್ಪ ಏನೋ ಇದು MP ಎಲೆಕ್ಷನ್ ಒಂದು 25 ಲೀಡ್ ಆಗ್ಬೋದು. ಅದು ಆಗಿಲ್ಲ. ಅದು ಏನು ಕಾರಣ ಮುಂದಿನ ಅವ್ರ ಆಶ್ಚರ್ಯ ಫಲಿತಾಂಶ ನೋಡ್ರಿ, ಅವ್ರಿಗೆ ಅಂಥ ಜನ ಗಂಟು ಬಿದ್ದಿದ್ರು ಇಲ್ಲಿ ಗೋಕಾಕದಲ್ಲಿ. ಮತ್ತು ಅವ್ರ ಪಾಪ ಹೇಳಿದಾಗ ಮತ್ತು ಅವ್ರು ಹೇಳಿರ್ಬೇಕು. ಅದೇನು ಆ ಥರ ಆಗೋದಿಲ್ಲ. ಯಾಕೆ ಇಲೆಕ್ಷನ್ದಾಗ ಒಂದು ಬರ್ತಾರ ಅವ್ರ, ನಮ್ಮ ವಿರುದ್ಧ ಒಂದು ಟೀಮ್ ಇದೆ, ಅವ್ರು ಬರ್ತಾರೋ ಬಂದು ಮತ್ತು ಹೇಳಿ ಹೋಗಿ ಬಿಡ್ತಾರೆ ಅವ್ರು. ಮತ್ತು ಅವ್ರದ್ದೇ ಪೆನ್ ಅವ್ರದ್ದು ಹಾಳಿ ಬರೆದು ಕೊಡೋರು ಅವ್ರ. 4 ದಿನ ಗೋಕಾಕದಲ್ಲೇ ಹೂಡಿ ಪ್ರಚಾರ ವಿಚಾರ ಮಾಡಿದ್ರು, ಏನು ವರ್ಕೌಟ್ ಆಗಲಿಲ್ಲ. ಇಲ್ಲ, ಗೋಕಾಕು ಅರ್ಬಾವಿನತಿ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಮತ್ತು ಪಕ್ಷಕ್ಕೆ ಅವ್ರಿಗೆ ಜನ ಬೆಂಬಲ ಮೊದಲಿಂದ ಇದೆ. ಅದೇನು ಚೇಂಜಸ್ ಆಗೋದಿಲ್ಲ. 4 ದಿನದಲ್ಲಿ ಯಾರು 8 ದಿನ ಇದ್ರೂ ಜನ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।